ಇತ್ತೀಚೆಗೆ ಯುವಕರು ಒಂದು ಟ್ರ್ಯಾಪ್ನಾಗ ಬೀಳತ್ತಾರ ಅಂತ ಹೇಳ್ಬೋದು. ಅದು ಏನಂದ್ರೆ ಗೌರ್ಮೆಂಟ್ ನೌಕರಿ, ಸರ್ಕಾರಿ ನೌಕರಿ. ಯಾಕಂದ್ರೆ ನೋಡ್ರಿ ನೀವು, ಶಿಕ್ಷಣ ಮುಗಿದ ತಕ್ಷಣ 4-5 ವರ್ಷಗಟ್ಲೆ ಸಿಟಿ ಲೆವೆಲ್ದಾಗ ಓದ್ಲಿಕ್ಕೆ ಹೋಗ್ತಾರೆ. ಓಕೆ, ಸೊ ಫೈನಲಿ ಅಲ್ಲಿ ಅನ್ಫಾರ್ಚುನೇಟ್ಲಿ ಏನಾಗ್ತೈತೆ ಅಂದ್ರೆ, ಕೆಲವೊಬ್ಬರು ದುಶ್ಚಟಗಳಿಗೆ ಬಲಿಯಾಗಿ, ಇನ್ನು ಕೆಲವೊಬ್ರು ಹಗಲ ರಾತ್ರಿ 4-5 ವರ್ಷಗಟ್ಲೆ ಓದಿ ಮಾಡಿ ದಿಂದ ಕಾಲ್ ಫಾರ್ಮ್ ಆಗಲ್ಲ. ಯಾಕಂದ್ರೆ ನಿಮ್ಗೆ ಗೊತ್ತೈತಿ ಆಲ್ರೆಡಿ ಎಷ್ಟು ಜನಸಂಖ್ಯೆ ಜಾಸ್ತಿ ಆಗತೈತಿ, ಅಷ್ಟು ನಿರುದ್ಯೋಗ ಜಾಸ್ತಿ ಆಗತೈತಿ. ಓಕೆ, ಎಲ್ಲರಿಗೂ ಕೋಟ್ಯಾನಗಟ್ಲೆ ಜನರಿಗೆ ಜಾಬ್ ಕೊಡೋದು ಸಾಧ್ಯ ಇಲ್ಲ. ಓಕೆ, ಬಟ್ ನಾನು ಗೌರ್ಮೆಂಟ್ ನೌಕರಿ ಕೆಟ್ಟದು ಅಂತ ಹೇಳ್ತಾ ಇದ್ದಲ್ಲ. ಓಕೆ, ಅಲ್ಲಿ ಮಾಡಬೇಕು. ಬಟ್ ಮಿಡಲ್ ಕ್ಲಾಸ್ ಜನ, ಲೋ ಕ್ಲಾಸ್ ಜನ, ಓಕೆ, ಸೊ ಲೈಕ್ ಕುಟುಂಬದಲ್ಲಿ ಎಷ್ಟೋ ತಂದೆ ತಾಯಿಗಳು ಸಂಘ ತೆಗೆದು ಲೋನ್ ತೆಗೆದು ನಮಗೆ ಸಾಲಿ ಕಳಿಸ್ತಾರೆ. ಓಕೆ, ಕಲ್ಲಿ ಕಳಿಸ್ತಾರ. ಬಟ್ ನಾವು ಅವರಿಗೆ ನಿರಾಸೆ ಮಾಡಿದ್ರೆ ಅದು ಒಂದು ದೊಡ್ಡ ತಪ್ಪಾಗ್ತದೆ ಅಂತ ಹೇಳ್ತೀನಿ ನಾನು. ಓಕೆ, ಯಾಕಂದ್ರೆ ನೋಡ್ರಿ, ಅದರ ಬದಲಾಗಿ ಅಟ್ಲೀಸ್ಟ್ ಒಂದು ಪ್ರೈವೇಟ್ ಜಾಬ್ ಹಿಡಿಬಹುದು. ಓಕೆ, ಅದು ಡಿಫಿಕಲ್ಟ್ ಅಂತ ಕಂಪೇರ್ ಟು ಗೌರ್ಮೆಂಟ್ ಜಾಬ್, ಪ್ರೈವೇಟ್ ಜಾಬ್ ಹಿಡಿಯೋದು ಡಿಫಿಕಲ್ಟ್ ಅಲ್ಲ. ಓಕೆ, ಅದು ಹಿಡಿಬಹುದು. ಅಟ್ಲೀಸ್ಟ್ ಸಣ್ಣ ಪುಟ್ಟ ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದು. ಓಕೆ, ಅಂಡ್ ನಮ್ಮ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ನಮ್ಮ ಭದ್ರ ಬುನಾದಿ ನಾವೇ ಮಾಡ್ಕೋಬಹುದು. ಓಕೆ, ಸೊ ಇದು ಹೆಂಗ್ ಅನಿಸೈತಿ ನಿಮ್ಗೆ ಕಮೆಂಟ್ ಮಾಡಿ ಹೇಳ್ರಿ. ಓಕೆ, ಯಾಕಂದ್ರೆ ಆಲ್ರೆಡಿ ನೀವು ನೋಡ್ಬೋದು. ಓಕೆ, ಗೌರ್ಮೆಂಟ್ ಜಾಬ್ ಟ್ರ್ಯಾಪ್ನ ಹೆಂಗ್ ಬೀಳತ್ತಿದೆವು. ಓಕೆ, ಅದರಿಂದ ಹೊರಗೆ ಬರಕ್ ಆಗ್ತಾ ಇಲ್ಲ. ಓಕೆ, ಟೈಮ್ ವೇಸ್ಟ್ ಆಗ್ತೈತಿ. ಟೈಮಿಗೆ ಕಿಮ್ಮತ್ ಕೊಟ್ರೆ ನಾವು ನಮಗೆ ಟೈಮ್ ಕಿಮ್ಮತ್ ಕೊಡ್ತೈತಿ. ಓಕೆ, ನಾವು ಟೈಮಿಗೆ ಕಿಮ್ಮತ್ ಕೊಡ್ಲಿಲ್ಲ ಅಂದ್ರೆ ನಮಗೆ ಟೈಮ್ ಹೆಂಗೆ ಕಿಮ್ಮತ್ ಕೊಡ್ತೈತಿ, ಹೌದಲ್ಲ? ಸೊ ಥಿಂಕ್ ಮಾಡಿ, ಯಾರು ಆಲ್ರೆಡಿ ಫೇಸ್ ಮಾಡ್ತಿದ್ರೆ ಕಮೆಂಟ್ ಮಾಡಿ ಬಿಲೋ. ಆ್ಯಂಡ್ ಅಟ್ಲೀಸ್ಟ್ ಅವೇರ್ನೆಸ್ ಆದರೂ ಕಂಡ್ಕೋಬಹುದು. ಥ್ಯಾಂಕ್ ಯು.